ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ನೀವೇನು ಹೆದರ್ಕೋಬೇಡಿ. ಅಲ್ಲಿದ್ದಾರಲ್ಲ, ಅವರು ಮಾದಪ್ಪ ಅಂಕಲ್ ಅಂತ ನಮ್ ಬೀಗ್ರೆ. ನೀವು ಅವ್ರ ಜೊತೆಲಿದ್ದೀರಾ ಅಂದ್ರೆ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಯೋಚನೆ ಮಾಡ್ಬೇಡಿ ಆಯ್ತಾ. ನೀವು ಹುಷಾರಾಗಿರಿ. ನಾಳೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ನಾನು. ಸರಿ ಕಣವ. ಪಾರು, ಮಾದಪ್ಪನಂತ ಮಾತಾಡ್ತಿದ್ಯಾ? ಕೊಡು, ನಾ ಮಾತಾಡ್ತೀನಿ. ಹಲೋ ಮಾದಪ್ಪಣ, ಆ ಅಮ್ಮನ್ ನೀನ್ ಕರ್ಕೊಂಡೋದಿ ಅಂತಲ್ಲ, ಎಲ್ಲವ್ರೆ? ಮಾದಪ್ಪಣ ಬುಡ್ಸಿದಾಯ್ತು, ಕಡೆ ಪಕ್ಷ ಒಂದ್ಕಿತ ನನ್ ಮಕಾನಾದ್ರೂ ನೋಡ್ಕತ್ತಿದ್ನಪ್ಪ. ಅದ್ಬಿಡು, ಆ ಅಮ್ಮ ಯಾರಣ್ಣ? ಏನಾದ್ರೂ ವಿಚಾರಿಸಿದ್ಯಾ? ಶಿವು ತುಂಬಾ ಏನು ವಿಚಾರ್ಸಕ್ ಹೋಗಿಲ್ಲ ಕಣಪ್ಪ. ಅವರಿಗೆ ಈ ಊರಲ್ಲಿ ಯಾರು ಇಲ್ವಂತೆ ಕಣಪ್ಪ. ಯಾರೋ ದರೋಡೆಕೋರರು ಅವ್ರನ್ನ ಹಿಡಿದು ಇಟ್ಟಿದ್ರಂತೆ. ಅವ್ರನ್ನ ಬಸ್ ಹತ್ಸಿ ಅವ್ರ ಊರಿಗೆ ಕಳಿಸ್ಬಿಟ್ಟೆ ಕಣಪ್ಪ. ವಾ, ಕಳಿಸೇ ಬಿಟ್ಟ. ಕಡೆ ಪಕ್ಷ ಒಂದ್ಕಿತನಾದ್ರೂ ಅವ್ರ ಮಕ ನೋಡ್ಬೋದಿತ್ತು ಅಂತ ಆಟೆ ಅಣ್ಣ. ಪರವಾಗಿಲ್ಲ ಬಿಡು, ಪಾಪ ಹೆಂಗ್ಸೋ ಅವ್ರ ಗಂಡ ಮಕ್ಕಳನ್ನ ಅವ್ರ ಬೇರ್ನೆ ಸೇರ್ಕೊಳ್ಳಿ ಅಂತ ನಮ್ಮ ಮಕ್ಕಳಂತವ ಬೇಡ್ಕತೀವಿ. ಮಳ ಕೇಳಿಸ್ಕೊಂಡ ಪಲ್ಲಿ ಹಚ್ಕೊಡ್ತು, ಹಂಗಾದ್ರೆ ಅದು ಸತ್ಯ ಆಯ್ತದೆ. ನಿಜ ಕಣಪ್ಪ, ಇದು ಸುಳ್ಳಲ್ಲ. ಅವಮ್ಮ ಆದಷ್ಟು ಬೇಗ ಅವ್ರ ಮನೆಗೆ ಸೇರ್ಕತ್ತಾಳೆ. ಸರಿ ಕಣ್ ಮಾದಪ್ಪಣ. ಅಯ್ಯೋ, ನೀನ್ ಬಂದು ಸರಿಯಾದ ಟೈಮ್ನಾಗೆ ಗುಂಡಾರ್ ಸಿಕ್ಕಾಯ್ತು. ಇಲ್ಲಾಂದ್ರೆ ನನ್ನ ಮಕ್ಕಳು ನನ್ನ ತಲೆನೇ ಆರಿಸ್ಬಿಟ್ಟಿರೋರು. ಅಯ್ಯೋ, ಮಾದಪ್ಪಣ? ಯಾರು ಮಾದಪ್ಪಣ ಅದು? ಇಲ್ಲೇ ಮನೆ ಹತ್ರ ಹೋಗ್ತಾ ಇದ್ದೆ ಶಿವು. ಯಾರೋ ಕಿಟಕಿ ತೆಗೆದು ನನ್ನ ನೋಡ್ಬಿಟ್ರು, ಎದ್ರಕಂಡ್ರು ಅಷ್ಟೇ ಕಣಪ್ಪ. ಶಿವು, ಒತ್ತಾಯ್ತು ಕಣಪ್ಪ, ಮನೆ ಕಳಿ. ಸರಿ ಆಯ್ತು ಮಾದಪ್ಪಣ, ಗುಡ್ ನೈಟು. ಯಾಕಕ್ಕ ನನ್ನ ಬಾಯಲ್ಲಿ ಸುಳ್ಳು ಹೇಳಿಸ್ಬಿಟ್ರಿ? ಅದಪ್ಪ, ಇವತ್ತು ನೀನು ಹಿಂಗೆ ಹೇಳ್ದೆ ಹೋದ್ರೆ ಮುಂದೆ ಶಿವು ನನ್ನ ಒಪ್ಕೊಳ್ಳೋದು ಕಷ್ಟ ಆಯ್ತದಪ್ಪ. ಅದಕ್ಕೆ ಸರಿ ಅಕ್ಕ, ನಡೀರಿ ಹೋಗೋಣ. ಬೇಡ ಕಣಪ್ಪ, ನಾನು ಒಳಗೆ ಬಂದರೆ ಮಕ್ಕಳು ಮರಿ ಎಲ್ಲ ಒಂದೊಂದು ಪ್ರಶ್ನೆ ಕೇಳ್ತವೆ, ಉತ್ತರ ಕೊಡೋಕ್ಕೆ ಕಷ್ಟ ಆಯ್ತದೆ. ಒಂದು ಕೆಲಸ ಮಾಡು, ನಾನು ಎಲ್ಲಾದರೂ ಬಿಟ್ಬಿಡು. ಎಲ್ಲಾನು ಉಂಟಾ? ಕತ್ಲಾಗೈತೆ ಕಣವಾ. ಬೇಡ ಕಣಪ್ಪ, ಮನೆ ಮಾತ್ರ ಬೇಡ. ಯಾಕಂದ್ರೆ ರಶ್ಮಿನೂ ಅಲ್ಲೇ ಇರ್ತಾಳಲ್ಲ. ಬೇಡ ಕಣಪ್ಪ. ಹಂಗಾರೆ ನೀನು ಇವತ್ತು ರಾತ್ರಿ ನಮ್ಮ ಹಿತ್ಲು ಕೋಣೆಯಲ್ಲಿ ಇರವ. ನಾಳೆ ಮುಂಜಾನೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನೀನು ಉಳ್ಕೊಳ್ಳೋದಕ್ಕೆ ಬೇರೆ ಕಡೆಗೆ ವ್ಯವಸ್ಥೆ ಮಾಡ್ತೀನಿ, ಆಯ್ತಾ? ಆಯ್ತು ಕಣಪ್ಪ, ಅಷ್ಟು ಮಾಡು, ನಿಂಗೆ ಪುಣ್ಯ ಬರ್ತೈತೆ. ನಡಿಯಕ್ಕ, ಬನ್ನಿ ಅಕ್ಕ. ಪಾಪರು ಮಲಿಕಣ. ಅಮ್ಮ ಪಾರು, ಈ ಒಳ್ಳೆ ಕೆಲಸ ಮಾಡಿದ್ರಾಗೆ ಏನೋ ಒಂಥರ ಆನಂದ ಐತಿ ಪಾರು. ದಿನಾಲು ಈ ತರ ಒಂದು ಕೆಲಸ ಮಾಡ್ಕೊಂಡ್ರೆ ಆಹಾ, ಕೇಟ್ ಸಂದಾಗಿರ್ತೈತೆ. ಆದ್ರೂ ಮಾದಪ್ಪ ಅಂಕಲ್ ಸುಳ್ಳು ಹೇಳಿದ್ದಕ್ಕೆ ಅದೇ ರೀಸನ್ ಇರ್ಬೋದಾ, ಅಥವಾ ಬೇರೇನಾದ್ರೂ ಇದೆಯಾ? ನಾನು ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಊರು, ನನ್ನ ಮನೆ ಎಲ್ಲ ಸೇರೋಕೆ ಆ ವೀರಭದ್ರ ಬೇಲಿ ಹಾಕಿದ್ದ. ಆದ್ರೆ ಇವತ್ತು ಆ ಬೇಲಿನ ಬುಡ ಸಮೇತ ಕಿತ್ತಾಕಿದ್ರು. ನನ್ನ ಮಗ
ನನ್ನ ಸೊಸೆ. ಆದರೆ ನನ್ನ ಮಕ್ಕಳನ್ನ ಸೇರಕ್ಕಾಗ್ತಾ ಇಲ್ಲ. ಆದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡಿದ್ದೀನಿ. ನನ್ನ ಮಕ್ಕಳನ್ನ ಸೇರದೇ ಇರೋದಕ್ಕೆ ಅಲ್ಲೂ ಒಂದು ಒಳ್ಳೆ ವಿಷಯ ಇರ್ಬೋದು. ನನ್ನ ಮಗನಿಗೆ ಅವನ ಅವ್ವ ಅಂದರೆ ಸಾನೆ ಕೋಪ. ಆ ಕೋಪ ಇಳಿಬೇಕು. ಅವನು ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಡವನೇ ಅದೆಲ್ಲ ಕಡಿಮೆ ಆಗಬೇಕು. ನಾನಿಲ್ದಾಗ ಆ ವೀರಭದ್ರ ನನ್ನ ಮಗನ ಮನಸ್ಸಿನಾಗೆ ವಿಷ ಬಿತ್ತವನೇ ಅದೆಲ್ಲ ಕಡಿಮೆ ಆಗಬೇಕು. ಆವಾಗಲೇ ನಾನು ನನ್ನ ಮಗನ ಸೇರೋದು, ನನ್ನ ಮಗನ ತವ ಹೋಗೋದು. ಮಕ್ಕಳವ ಎಷ್ಟು ವರ್ಷ ಜೈಲ್ನಾಗೆ ಕೊಳೆಯಾಗಿ ಮಾಡಿದೆ. ಆದ್ರೆ ಈಗ ಹೊರಗೆ ಬಂದೀವ್ನಿ. ನಾನು ಏನೇನು ಅಂದ್ಕೊಂಡಿವ್ನು ಅದೆಲ್ಲ ನಡೆಸ್ಕೊಡು ತಾಯಿ, ಅದನ್ನೆಲ್ಲ ನಡೆಸ್ಕೊಡು. ಅಮ್ಮ ಕೇಳವ್ವ, ಈ ನನ್ನ ಮಗನ ಕೈನಾಗೆ ದಿನಾಲು ಹಿಂಗೆ ಒಂದೊಂದು ಒಳ್ಳೆ ಕೆಲಸ ಮಾಡಿಸ್ತಾನೆ ಇರು. ಅದ್ರಾಗ ಸಿಗೋ ಆನಂದನೇ ಬೇರೆ. ಹಿಂಗೆ ನಾ ಬದುಕಿರೋ ಗಂಟ ಪರೋಪಕಾರಿಯಾಗಿ ನಾನು ಬದುಕಬೇಕು. ಹಂಗೆ ನೋಡ್ಕೋತಾಯಿ, ಹಂಗೆ ನೋಡ್ಕೊ ನಮ್ಮವ್ವ. ಏನತ್ಕೆ ಯಾವತ್ತೂ ನೋಡ್ದೆ ಇಲ್ದಿರೋರ್ ತರ ನೋಡ್ತಿದ್ದೀರಾ? ಎಲ್ಲಿ ಹೋಗಿದ್ರಿ ನೆನ್ನೆ? ಅಷ್ಟು ಗೊತ್ತಿಲ್ವಾ ಅಕ್ಕ? ಯಾವುದೋ ಮೂವಿಗೆ ಹೋಗಿರ್ತಾರೆ, ಲೇಟ್ ಆಗಿರುತ್ತೆ, ಬಂದು ಮಲ್ಕೊಂಡಿರ್ತಾರೆ. ಇವಾಗ ನಾವು ಕೇಳಿದ್ರೆ ಇಲ್ಲೇ ಯಾರ್ದೋ ಮನೆಗೆ ಹೋಗಿದ್ವಿ ಅಥವಾ ಅರ್ಜೆಂಟ್ ಕೆಲಸ ಇತ್ತು ಅಂತ ಸುಳ್ಳು ಹೇಳ್ತಾರೆ. ಓಹೋ, ಇವಳೇ ನೋಡಿರೋ ಥರ ಹೇಳ್ತಿದ್ದಾಳೆ. ಅಯ್ಯೋ, ಅವಳು ನೋಡಿದಾಳೋ ಇಲ್ವೋ, ಅವಳು ಹೇಳ್ತಿರೋದು ಸರಿನಾ ಅನ್ನೋದನ್ನ ಹೇಳು. ತೀಟಾ ಕಣವ, ನಾನು ನಿಮ್ಮ ಮತ್ಗೇನು ನೆನ್ನೆ ರಾತ್ರಿ ಸೆಕೆಂಡ್ಸ್ ಹೋಗಿದ್ದು. ನೋಡ್ದಕ್ಕ ನಾನು ಹೇಳಿದ್ ನಿಜ. ಮೂವಿ ಹೆಸರೇನಣ್ಣ? ನಲಿದಾಡು ಬಾ ನಾಟಿ ಕೋಳಿ ಅಂತವ. ಸರಿ ಕಣವ, ಹಾಗಾದ್ರೆ ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಮನೆ ದೀಪ